ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೊತ್ತು ಶಾವಿಗೆ ಅಂದರೆ ಸೇಮಿಗೆ ಇದರ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು 3 ಪಾವಿನಷ್ಟು ಕುಚ್ಚಿಲಕ್ಕಿಯನ್ನು ರಾತ್ರಿ ನೆನೆಸ್ಲಿಕ್ಕೆ ಹಾಕಿದ್ದೆ. ಅದನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗಿ ಹರಿಬೇಕು. ಸೇಮಿಗೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಾಯಿ ಹಾಲು ಮತ್ತು ಗಸಿ, ಯಾವುದಾದ್ರೂ ಗಸಿ ಕೂಡ ಆಗ್ತದೆ. ನಾನಿಲ್ಲಿ ಕಡಲೆ ಗಸಿ ಮಾಡಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಸೇಮಿಗೆ ಮತ್ತು ಕಾಯಿ ಹಾಲು ಹಾಗೂ ಕಡಲೆ ಗಸಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಸೇಮಿಗೆಗೆ ನಾವು ಅಕ್ಕಿಯನ್ನು ನೈಸಾಗಿ ರುಬ್ಬಬೇಕಾಗ್ತದೆ. ಕಡುಬು ಮಾಡುವುದಾದರೆ ತರಿ ಇದ್ದರೆ ಅದು ತುಂಬ ಚೆನ್ನಾಗಿ ಬರುತ್ತದೆ. ಆದ ಕಾರಣ ಸೇಮಿಗೆಗೆ ನಾವು ನೈಸಾಗಿ ಅರಿಬೇಕು. ಈಗ ಚೆನ್ನಾಗಿ ರುಬ್ಬಿಯಾಗಿದೆ. ಇನ್ನು ಇದನ್ನೊಂದು ಅಗಲವಾದ ಬಾಣಲೆಗೆ ಹಾಕಿದರೆ ಆಯಿತು. So remarkable. Thoughts in my head, a collage and they spread. I'll be great one day, going off of my meds. No, I'm not giving up, no, I'm not giving in. I will make it to the top, taking off in the wind. I gotta make it, I'm saving every day to taste it. I'm patient, but my mind, it can hardly take it. I'm chasing a dream that I've had for several ages. A vacant, modern kingdom for the taking. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. ಕಡುಬು ಚೆನ್ನಾಗಿ ಬೆಂದಿದೆ. ಇನ್ನು ಸೇಮಿಗೆ ಮಣೆಯಲ್ಲಿ ಕಡುಬನ್ನು ಹಾಕಿ ಒತ್ತಿದ್ರೆ ಆಯಿತು. ಸೇಮಿಗೆ ತಯಾರಾಗಿದೆ. ಇನ್ನು ಗಸಿಗೆ ಮಸಾಲೆ ತಯಾರು ಮಾಡಲು ಒಣಗಿದ ಮೆಣಸನ್ನು ಸ್ವಲ್ಪ ಫ್ರೈ ಮಾಡಬೇಕು. ಇಲ್ಲಿ 2 ಥರದ ಮೆಣಸಿನಕಾಯಿಯನ್ನು ತೆಗೆದಿದ್ದೇನೆ. ಒಂದು ದಪ್ಪ ಮೆಣಸಿನಕಾಯಿ ಮತ್ತು ಇನ್ನೊಂದು ಬ್ಯಾಡಗಿ ಮೆಣಸಿನಕಾಯಿ.
ದಪ್ಪ ಮೆಣಸಿನಕಾಯಿ ಸ್ವಲ್ಪ ಖಾರ ಇರ್ತದೆ, ಹಾಗೂ ಬ್ಯಾಡಗಿ ಮೆಣಸಿನಕಾಯಿ ಅದರಲ್ಲಿ ಸ್ವಲ್ಪ ಕಲರ್ ಇರ್ತದೆ, ಅಷ್ಟು ಖಾರ ಇರೋದಿಲ್ಲ. ಹಾಗೆ ಎರಡನ್ನು ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು 4 ದಪ್ಪ ಮೆಣಸಿನಕಾಯಿ ಮತ್ತು 6 ಬ್ಯಾಡಗಿ ಮೆಣಸಿನಕಾಯಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದರೆ ಆಯಿತು. ಅದು ಚೆನ್ನಾಗಿ ಫ್ರೈ ಆದ ನಂತರ 1 ಸ್ಪೂನಷ್ಟು ಕೊತ್ತಂಬರಿಯನ್ನು ಹಾಕಿ ಫ್ರೈ ಮಾಡಬೇಕು. ಈಗ ಮೆಣಸೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ಇದು ತಣಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಹುಳಿ ಮತ್ತು ಅರಿಶಿನ ಹುಡಿ ಹಾಕಿ ಚೆನ್ನಾಗಿ ಹುಡಿ ಮಾಡಬೇಕು. ಚೆನ್ನಾಗಿ ಹುಡಿಯಾದ ನಂತರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿದ್ರೆ ಆಯಿತು. ಮೆಣಸೆಲ್ಲ ಚೆನ್ನಾಗಿ ರುಬ್ಬಿಯಾಗಿದೆ. ಇನ್ನು ಇಲ್ಲಿ ನಾನು 1 ಕಪ್ಪಿನಷ್ಟು ಕೆಂಪು ಕಡಲೆಯನ್ನು 6 ಗಂಟೆಗಳ ಕಾಲ ನೆನೆಸಲಿಕ್ಕೆ ಹಾಕಿಟ್ಟಿದ್ದೆ. ಅದನ್ನು ಚೆನ್ನಾಗಿ ತೊಳೆದು ಬೇಯಿಸಲಿಕ್ಕೆ ಇಡಬೇಕು. ಮೊದಲಿಗೆ ಒಂದು ಕುಕ್ಕರಿಗೆ ಚೆನ್ನಾಗಿ ತೊಳೆದಿಟ್ಟ ಕಡಲೆಯನ್ನು ಹಾಕಿ 1 ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಮತ್ತು 2 ಸಣ್ಣಗೆ ಕಟ್ ಮಾಡಿದ ಟೊಮೆಟೊವನ್ನು ಹಾಕಿ ಮತ್ತು ರುಬ್ಬಿಟ್ಟ ಮೆಣಸನ್ನು ಹಾಕಿ ಹಾಗೂ 1 ಸ್ಪೂನಷ್ಟು ಮೆಂತ್ಯವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸಲಿಕ್ಕೆ ಇಡಬೇಕು. 7-8 ವಿಶಿಲ್ ಆದರೆ ಸಾಕು. ನಂತರ ಸ್ಟವ್ ಆಫ್ ಮಾಡಿದರೆ ಆಯಿತು. ಇನ್ನು ಅದೇ ಮಿಕ್ಸಿ ಜಾರಿಗೆ 1 ತೆಂಗಿನಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಬೇಕು. ತೆಂಗಿನ ತುರಿಯನ್ನು ಚೆನ್ನಾಗಿ ರುಬ್ಬಿಯಾಗಿದೆ. ಇನ್ನು ಅದೇ ಮಿಕ್ಸಿ ಜಾರಿಗೆ 1 ಸ್ಪೂನು ಜೀರಿಗೆ ಮತ್ತು 4 ಬೆಳ್ಳುಳ್ಳಿಯನ್ನು ಹಾಕಿ 1 ಸುತ್ತು ತಿರುಗಿಸಿದರೆ ಸಾಕು. ಈ ಮಸಾಲೆ ತಯಾರಾಗಿದೆ. 7-8 ವಿಶಿಲ್ ಆದ ನಂತರ ಸ್ಟವ್ ಆಫ್ ಮಾಡಿ ಕುಕ್ಕರ್ನ ಮುಚ್ಚಳ ತೆಗೆದ್ರೆ ಆಯಿತು. ಕಡಲೆ ಚೆನ್ನಾಗಿ ಬೆಂದಿದೆ ಕೂಡ. ಇನ್ನು ಬೇಯಿಸಿದ ಕಡಲೆಯನ್ನು ಬೇರೊಂದು ಪಾತ್ರೆಗೆ ಹಾಕಿ ಪುನಃ ಅದಕ್ಕೆ ಮಸಾಲೆ ಹಾಕಿ ಕುದಿ ಬರಲಿಕ್ಕೆ ಇಡಬೇಕು. ಈಗ ನಾವು ತುರಿದಿಟ್ಟ ತೆಂಗಿನ ತುರಿಯನ್ನು ಹಾಕಿದ್ದೇನೆ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪ್ಲೇಟು ಮುಚ್ಚಿ ಕುದಿ ಬರಲಿಕ್ಕೆ ಇಡಬೇಕು. ಈಗ ಗಸಿ ಚೆನ್ನಾಗಿ ಕುದಿ ಬಂದ ನಂತರ ಇದನ್ನು ಇಳಿಸಿದರೆ ಆಯಿತು. ಇನ್ನೊಂದು ಬಾಣಲೆ ಇಟ್ಟು ನೀರುಳ್ಳಿ ಒಗ್ಗರಣೆ ಕೊಡಬೇಕು. ಇಲ್ಲಿ ನಾನು 1 ನೀರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಅದು ಚೆನ್ನಾಗಿ ಫ್ರೈ ಆದ ನಂತರ ಆ ಒಗ್ಗರಣೆಯನ್ನು ಗಸಿಗೆ ಹಾಕಿದರೆ ಆಯಿತು. ಕಡಲೆ ಗಸಿ ತಯಾರಾಗಿದೆ. ಇನ್ನು ಕೊನೆಯದಾಗಿ ಸೇಮಿಗೆ ಕಾಯಿ ಹಾಲನ್ನು ಹೇಗೆ ತಯಾರು ಮಾಡೋದೆಂದು ನೋಡೋಣ. ಇನ್ನು 1 ಗಡಿಯಷ್ಟು ಕಾಯಿ ತುರಿಯನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ನಂತರ 1 ಕಪ್ಪಿನಷ್ಟು ಬೆಲ್ಲವನ್ನು ಸಣ್ಣಗೆ ಹುಡಿ ಮಾಡಿಟ್ಟಿದ್ದೇನೆ. ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ 1/4 ಕಪ್ಪಿನಷ್ಟು ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ರುಬ್ಬಿಕೊಳ್ಬೇಕು. ಅದಕ್ಕೆ 1 ಸಣ್ಣ ತುಂಡು ಏಲಕ್ಕಿಯನ್ನು ಕೂಡ ಹಾಕಿದರೆ ಆಯಿತು ರುಬ್ಬುವಾಗ. ಈಗ ಕಾಯಿ ಹಾಲು ತಯಾರಾಗಿದೆ. ಇಲ್ಲಿ ನೀವು ಬೇಕಾದರೆ ಮಾತ್ರ ಸೋಸಿ ತೆಗೆದ್ರೆ ಆಯಿತು, ಇಲ್ಲಾದರೆ ಸೋಸಬೇಕು ಅಂತ ಇಲ್ಲ, ಹಾಗೆ ಯೂಸ್ ಮಾಡ್ಬೋದು ಕಾಯಿ ಹಾಲನ್ನು. ನಾನಿಲ್ಲಿ ಗಾಳಿಸ್ತಾ ಇದ್ದೇನೆ ಇದನ್ನು. ನೋಡಿ, ಕಾಯಿ ಹಾಲು ತಯಾರಾಗಿದೆ. ಇವತ್ತಿನ ರೆಸಿಪಿ ಬಂದು ಸೇಮಿಗೆ ಮತ್ತು ಕಡಲೆಗಸಿ ಹಾಗೂ ಕಾಯಿ ಹಾಲು. ಇಲ್ಲಿ ನಾನು ಸೇಮಿಗೆಗೆ ಆನಂದ ಬ್ರ್ಯಾಂಡ್ ಅವರ ಕುಚ್ಚಿಲಕ್ಕಿಯನ್ನು ಯೂಸ್ ಮಾಡಿದ್ದೇನೆ. ಇವತ್ತಿನ ಸೇಮಿಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.